ಸಣ್ಣ ಅಧ್ಯಕ್ಷ ಒಂದೇ ನಿಮಿಷ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ತಪ್ಪುಗಳ ಬಗ್ಗೆ ಹೇಳಿದ್ದಾರೆ. ನಾನು ಈಗ ಅವರಿಗೆ ಕ್ಲಾರಿಫಿಕೇಶನ್ ದಾಖಲೆ ಕಳಿಸ್ಕೊಟ್ಟಿದ್ದೀನಿ. ಓಕೆ, 59 ತಪ್ಪುಗಳು 79 ತಪ್ಪುಗಳ ಬಗ್ಗೆ ದಾಖಲೆ ಕೊಟ್ಟಿದ್ದೀನಿ ಅವ್ರಿಗೆ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಇಟ್. ಅಲ್ಲ ಸರ್, ಒಂದೇ ನಿಮಿಷ ಕೊಟ್ಟಿದ್ದೀನಿ. ಅವರು ಅವ್ರ ಬಗ್ಗೆ ಕೈ ತೋರಿಸಿದ್ರು. ಅಂದರೆ 3 ತಪ್ಪಾಗಿದೆ ಅಂತ ಹೇಳಿದ್ರು. ಅದೇ ಕರೆಕ್ಟ್ ಸರ್, ಎಕ್ಸಾಂಪಲ್ ನೀವು ಕರೆಕ್ಟ್ ಅಲ್ಲ. ನೀವು ಅವ್ರು ಹೇಳಿದ್ದು ಒಪ್ತೀರಾ ಅಥವಾ ನಾನು ಕೊಟ್ಟಿದ್ದ ದಾಖಲೆಗಳು ಒಪ್ತೀರಾ ಅದನ್ನು ದಯವಿಟ್ಟು ಹೇಳಿ. ಅದನ್ನು ಹೇಳಿದ್ರೆ ಸ್ವಲ್ಪ ನಮಗೂ ಅರ್ಥ ಆಗ್ತೈತೆ. ಯಾಕಂದರೆ ನಮ್ಮ ಓಡೋದು ಸಿದ್ದು 7 ಕೋಟಿ ಕನ್ನಡಿಗರ ಮಾನ ಮರ್ಯಾದೆ ಪ್ರಶ್ನೆ ಇದು. ನಮಗೆ ಅದನ್ನ ಬಡವರು, ಇವರೆಲ್ಲರೂ ಬಡವರೇ. ನೀವು ತಮ್ಮನ್ನು ಭೇಟಿ ಮಾಡಿದ್ದಾರೆ. ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್ ಮುಖ್ಯಮಂತ್ರಿಗಳೇ, ಹೇಳಿ ನಾವೆಲ್ಲ ಹಳ್ಳಿಯಿಂದ ಬಂದಿದ್ದವರು. ನಾನು ಪ್ರಶ್ನೆ ತಾವು ಹೇಳಿದ್ದು, ನನ್ನಲ್ಲ ನಿಮ್ಮನ್ನ ಹೇಳಿದ್ದು. ನಾನು ಸಿಟಿ ಅಲ್ಲಪ್ಪ, ಜಾಲಹಳ್ಳಿ. ಅಲ್ಲಿ ಈಗ ಕಾರ್ಪೊರೇಷನ್ ಔಟ್ ಇದೆ ನೋಡಿ. ಅವರು ತಜ್ಞರು, ಅವ್ರು ಏನ್ ಮಾಡೋದು, ಎಲ್ಲ ವಿಚಾರಕ್ಕೂ ಎಂಟ್ರಿ ಸರ್ವ. ಅದೇನೋ ಒಂದೇನಾದ್ರು ಬಿರ್ದು ಕೊಟ್ಬಿಡಿ ಸನ್ಮಾನ್ಯ. ಪಾಯಿಂಟ್ ಆಫ್ ಆರ್ಡರ್ ಎಕ್ಸ್ಪರ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಷ್ಟನ್ನ ಕ್ಲಾರಿಫೈ ಮಾಡಿ. ನಾನು ಕೊಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀನಿ ನಿಮ್ಮ ಹತ್ರ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಹಳ್ಳಿಯಿಂದ ಬಂದಿರೋ ಅಂತೆ. ಇಲ್ಲಿ ಎರೆಹುಳು ಅಂತ ಇರ್ಬೇಕಾಯ್ತು ಸರ್, ಮಣ್ಣು ಹುಳು ಅಂತ ಹಾಕಿದ್ದಾರೆ. ಮಣ್ಣಲ್ಲಿ ಎಷ್ಟೆಷ್ಟು ಹುಳುಗಳು ಇರ್ತವೆ, ಅಲ್ಲಿ 1000 ಇರ್ತವೆ. ಆಮೇಲೆ ಈಶಾನ್ಯ ರಾಜ್ಯಗಳು ಅಂತ ನಾವು ಹೇಳೋದು, ಇವರು ಬರೆದಿದ್ದಾರೆ ಉತ್ತರ ಪೂರ್ವ ರಾಜ್ಯಗಳು. ಆಮೇಲೆ ಅಮೇರಿಕಾದ ಅಧ್ಯಕ್ಷ ಅಲ್ಲ, ಅಮೇರಿಕಾದ ರಾಷ್ಟ್ರಪತಿ ಯಾರು, ಎಲ್ಲ ಈ ತರ ತಪ್ಪುಗಳು ಕೊಟ್ಬಿಟ್ಟು 3 ತಪ್ಪು ಅಂತಾರಲ್ಲ. ದಯವಿಟ್ಟು ಅದಕ್ಕೆ ನೀವು ಅದನ್ನ, ನಾನು ಈಗ ದಾಖಲೆ ಕೊಟ್ಟಿದ್ದೀನಿ, ಅದನ್ನ ದಯವಿಟ್ಟು ಸರಿನೋ ಇಲ್ಲೋ ಹೇಳಿ, ರಾಜ್ಯದ ಜನತೆಗೆ ಒಂದು ಮೆಸೇಜ್ ಹೋಗಿ ದಯವಿಟ್ಟು. ಆಮೇಲೆ ರೀ ಎಕ್ಸಾಮ್ ಮಾಡಿ ಅಷ್ಟೇ.